ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಗೋತ್ರ ಪ್ರವರಗಳು ತುಂಬ ಹಳೆಯ ಕಾಲದ ಒಂದು ಪುಸ್ತಕ. ತಂಜಾವೂರು ಹತ್ತಿರ ಒಂದು ಊರಿನಿಂದ ಸಿಕ್ಕಿತು ಈ ಪುಸ್ತಕ. ಇದು ಪಾಠಶಾಲೆಯಲ್ಲಿ ಎಲ್ಲ ಪಾಠಶಾಲೆ ಅನೇಕವಾಗಿ ಇರಬಹುದು. ಇದಕ್ಕೆ ಪ್ರಮಾಣಗಳೆಲ್ಲ ಏನು ಹಾಗೆ ಅಂತಂದರೆ, ಬೋಧಾಯನ ಗೃಹ್ಯ ಸೂತ್ರ ಅಂತ ಹೇಳಿ ಆ ಗ್ರಂಥಗಳು ಮತ್ತು ನಿರ್ಣಯ ಸಿಂಧು ಎಂಬ ಗ್ರಂಥದಿಂದ ಸಿಕ್ಕಿದ್ದೆಲ್ಲ ಬಂದು ಅದರ ಪ್ರಮಾಣದಿಂದ ತಾನೇ ಈ ಗೋತ್ರ ಪರವರ ಅದೆಲ್ಲ ಇದರಲ್ಲಿ ಹಾಕಿದ್ದಾವೆ. 504 ಗೋತ್ರ ಪರವರ ಇದುವರೆಗೆ ಹೇಳಿದ್ದಾನೆ. ಇದನ್ನೆಲ್ಲ ಬರೆದಿಟ್ಟುಕೊಂಡು ಅವರಿಗೆ ಯಾವ ಗೋತ್ರ ಪರವರ ಬೇಕೋ ಅದನ್ನು ಬರೆದಿಟ್ಟುಕೊಂಡು ಅದನ್ನು ಮನಸ್ಸಿಗೆ ತೊಗೊಬೇಕು. ಅದಕ್ಕೆ ಪುಸ್ತಕದಲ್ಲಿರೋದಕ್ಕಿಂತ ಅದು ಮಸ್ತಕಕ್ಕೆ ಬಂತು ಅಂದರೆ, ಮಸ್ತಕ ಅಂತಂದರೆ ಬುದ್ಧಿ ಅಂತ, ಅದಕ್ಕೆ ಬಂತು ಅಂದರೆ ಡೈಲಿ ದೇವರನ್ನು ಪ್ರಾರ್ಥನೆ ಮಾಡೋವೆಲ್ಲ, ನಮಗೆ ಸಂಧ್ಯಾವಂದನದಲ್ಲಿ 3 ಹೊತ್ತು ಸಂಧ್ಯಾವಂದನ ಮಾಡೋವಲ್ಲಿ ಗೋತ್ರ ಪರವರ ಹೇಳಬೇಕು. ದೊಡ್ಡವರು ಆಚಾರನು ದೊಡ್ಡವ್ರನ್ನ ಯಾರು ಸಭೆಯಲ್ಲಿ ನೋಡಿ ಅಂತಂದರೆ ಅವರಿಗೆ ಇದನ್ನು ಹೇಳಿ ನಾವು ನಮಸ್ಕಾರವನ್ನು ಮಾಡಬೇಕು. ಇದು ಹೇಳೋದ್ರಿಂದ ಇದು ನಮ್ಮ ಐಡಿ ಹಾಗೆ ಅಂತ, ನಾ ಯಾರು, ಎಲ್ಲಿಂದ ಬಂದಿದ್ದೇನೆ, ಯಾವ ಋಷಿ ಮೂಲಕ ನಮಗೆ ಯಾವ ವೇದಕ್ಕೆ ಸೇರಿದವರು ನಾವು ಹಾಗೆ ಅಂತ ಇದು ಒಂದು ಐಡಿ ಇದು. ಅದರಿಂದ ಇದು ಈ ಪ್ರಮಾಣಗಳು ನಿರ್ಣಯ ಸಿಂಧು ಬೋಧಾಯನ ಗೃಹ್ಯ ಸೂತ್ರ ಅಂತ ಗ್ರಂಥದಿಂದ ಇದೆಲ್ಲ ಈ ಪ್ರಮಾಣಗಳು ಇಲ್ಲಿದೆ. ಅದನ್ನು ನೋಡಿತಾ ನಾ ಹಾಕಿದ್ದಾನೆ. ಇದು ಎಲ್ಲರಿಗೂ ಆದಷ್ಟು ಇದನ್ನು ಉಪಯೋಗ ಮಾಡಿಕೊಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಶ್ರೀಕೃಷ್ಣಾಯ ನಮಃ. ನಾ ಹೇಳಿದ್ದು ಸ್ವಲ್ಪ ಇರಬಹುದು, ಇದಕ್ಕಿಂತ ಮೇಲೆ ಇನ್ನೇನಾರು ಇತ್ತು ಅಂತಂದರೆ ಕೂಡ ಅವರು ಅದನ್ನು ಕಮೆಂಟ್ಲಿ ಹಾಕಬಹುದು, ಇಲ್ಲಾಂದರೂ ತಿಳಿಸಬಹುದು. ಆದರೆ ನಾವು ಹೇಳಿದ್ದು ಅಂದರೆ ಇದು ಮುಗಿದೋಯ್ತು, ಇದಕ್ಕೆ ಮೇಲೆ ಒಂದು ಇಲ್ಲ ಹಾಗೆ ಅಂತೆಲ್ಲ ಹೇಳೋಕ್ಕಿಲ್ಲ. ಸಾವಿರಾರು ಗೋತ್ರಗಳು ನಮಗೆ ನಮಗೆ ಕೈಯಲ್ಲಿ ಸಿಕ್ಕಿದ ಈ ಪುಸ್ತಕ 504 ಗೋತ್ರ ಇದೆ, ಅದನ್ನು ಹಾಕಿದ್ದೇವೆ ಅಷ್ಟೇ. ಶ್ರೀಕೃಷ್ಣ.